ಎಲ್ಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ರೆಸಿಪಿ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗ್ತಿರಲ್ಲ. ಸೊ ಇವತ್ತಿನ ರೆಸಿಪಿಲಿ ಏನು ಅಂತಂದರೆ ಆನಿಯನ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅದನ್ನ ಮರಿಬೇಡಿ. ಸೊ ಈ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ ಏನೇನು ಅಂತ ನೋಡೋಣ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತು. ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿ, ಬೇಗನೆ ಫಟಾಫಟ್ ಆಗೋಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಬ್ರೇಕ್ಫಾಸ್ಟಲ್ಲಿ ಏನು ಮಾಡಬೇಕು ಗೊತ್ತಾಗಿಲ್ಲ ಅಂದರೆ ಇದು ರೆಸಿಪಿ ಮಾಡ್ಬೋದು. ಸ್ಟಾರ್ಟ್ ಮಾಡೋಣ. ನಮ್ಮ ಆನಿಯನ್ ರೈಸ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ಬೇಕಾಗಿರೋದು ಏನು ಅಂತಂದರೆ ಈರುಳ್ಳಿನ. ನಾವು ದೊಡ್ಡ ಸೈಜ್ ಈರುಳ್ಳಿ 2 ತೊಗೊಂಡು ಈ ರೀತಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಬೇಕು. ಮತ್ತು ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವು ಇಟ್ಕೊಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈರುಳ್ಳಿ ರೈಸ್ಗೆ ಈರುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್, ಮತ್ತು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಆ ಟೇಸ್ಟ್ ಅನ್ನೋದು ಬರುತ್ತೆ. ಇವಾಗ ಪ್ಯಾನ್ ಹೀಟ್ ಆಗಿದೆ, ಇದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಬೇಕು. ಇದೊಂದು ಸ್ವಲ್ಪ ಹೊತ್ತು ಹೀಟ್ ಆಗಲಿ. ನಮಗೆ ಬ್ರೇಕ್ಫಾಸ್ಟಲ್ಲಿ ನಾವು ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ತಾ ಇರ್ತೀವಿ, ಬಟ್ ಅದು ಡೈಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ವಲ್ಲ. ಆ ಟೈಮಲ್ಲಿ ಈ ರೆಸಿಪಿನ ಕೂಡ ನೀವು ಟ್ರೈ ಮಾಡ್ಬೋದು. ಇವಾಗ ಎಣ್ಣೆ ಅನ್ನೋದು ಹೀಟ್ ಆಗಿದೆ, ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಇದು ಸ್ವಲ್ಪ ಹೀಟ್ ಆಗಬೇಕು. ಒಂದು ಸ್ವಲ್ಪ ಹೀಟ್ ಆದಮೇಲೆ ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವು ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಮಾಡೋ ಅಡುಗೆದಲ್ಲಿ ಪ್ರತಿಯೊಂದರಲ್ಲಿ ನಾವು ಕರಿಬೇವು ಯೂಸ್ ಮಾಡಿದ್ರೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಸೊ ಇದನ್ನು ತಿನ್ನೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಉದ್ದು ಕಟ್ ಮಾಡಿರೋಂಥ ಈರುಳ್ಳಿನ ಕೂಡ ಹಾಕ್ಕೊಳ್ಳೋಣ. ಈ ರೀತಿ ಉದ್ದಕ್ಕೆ ನಿಮಗೆ ಬೇಕು ಅಂತಂದರೆ ಸಣ್ಣಕ್ಕೆ ಕೂಡ ಕಟ್ ಮಾಡಿ ಹಾಕ್ಕೊಬೋದು, ಬಟ್ ಉದ್ದಕ್ಕೆ ಕಟ್ ಮಾಡಿದ್ರೆ ನಾವು ತಿನ್ನಬೇಕಾದೆಲ್ಲ ಟೇಸ್ಟಿಗೆ ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇರೋದ್ರಿಂದ ಆವಾಗ ತುಂಬಾ ಯಮ್ಮಿಯಾಗಿರುತ್ತೆ. ಸೊ ಉದ್ದು ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋದೆ ಆನಿಯನ್ ಅನ್ನೋದು ತುಂಬಾ ಹೊತ್ತು ಫ್ರೈ ಆಗಬೇಕು ಅಲ್ವಾ. ಅದೂ ಈ ಆನಿಯನ್ ರೈಸ್ಗೆ ನಾರ್ಮಲಾಗಿ ಫ್ರೈ ಅಲ್ಲ, ಸೊ ಜಾಸ್ತಿನೇ ಸ್ವಲ್ಪ ಫ್ರೈ ಆಗಬೇಕು. ನಾವು ಇದು ಬ್ರೌನಿಷ್ ಕಲರ್ ಬರೋ ತನಕ, ಕೆಂಪು ಬಣ್ಣ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಆಗಬೇಕು ಅಂದರೆ ಏನಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಸಾಲ್ಟನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಅದು ಬೇಗ ಒಂದು ಸ್ವಲ್ಪ ಟೈಮ್ ಅನ್ನೋದು ನಮಗೆ ಮಿಕ್ಸುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸಾಲ್ಟನ್ನು ಕೂಡ ಹಾಕ್ತಿದ್ದೀನಿ. ಮತ್ತು ಈ ಈರುಳ್ಳಿ ರೈಸ್ ನಾವು ತಿನ್ನೋದ್ರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಅಂತಂದ್ರೆ, ಸೊ ಆನಿಯನ್ ಅನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಮತ್ತು ಇದು ನಾವು ಯೂಸ್ ಮಾಡೋ ಪ್ರತಿ ಇಂಗ್ರೀಡಿಯೆಂಟು ಅಷ್ಟೇ ಎಲ್ಲನೂ ಹೆಲ್ತ್ ಬೆನಿಫಿಟ್ಸ್ಗೆ. ಮತ್ತು ಹಾಗೆ ನಮಗೆ ಫಟಾಫಟ್ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆ ಥರ ಟೈಮಲ್ಲಿ ಈ ರೀತಿ ಒಂದು ಬ್ರೇಕ್ಫಾಸ್ಟ್ನ ಮಾಡೋದ್ರಿಂದ ಮಕ್ಕಳುಗಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಚಿಕ್ಕವರಿಂದ ದೊಡ್ಡವ್ರಿಗೆ ಪ್ರತಿಯೊಬ್ಬರು ಇದನ್ನು ತುಂಬಾ ಇಷ್ಟಪಟ್ಟು ತಟ್ಟೆಯಲ್ಲಿ ಹಾಕಿರೋದು ಮತ್ತು ಫುಲ್ ಖಾಲಿ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡ್ಬೋದು. ಮತ್ತು ಇದು ತುಂಬಾ ಟೈಮ್ ತೊಗೊಳ್ಳಲ್ಲ, ಬೇಗನೆ ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಟಿಫನ್ಗಾದರೆ ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿದ್ರೆ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ರೀತಿ ಲೈಟ್ ಬ್ರೌನಿಷ್ ಕಲರ್ ಬರಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಇದು ಅರಿಶಿನ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಸೊ ಸ್ಪೈಸಿ ಲವರ್ಸ್ ಆದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸ್ಪೈಸಿ ಇಷ್ಟ ಆಗಲ್ಲ ಅನ್ನೋರಿಗೆ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಮತ್ತು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಖಾರದ ಪುಡಿ ಇಷ್ಟ ಆಗಲ್ಲ ಅಂತಂದರೆ ನೀವು ಇದಕ್ಕೆ ಸಾಂಬಾರು ಪೌಡರ್ನ ಕೂಡ ಹಾಕ್ಕೋಬೋದು. ಅದನ್ನು ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಹಾಕಿದ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿದ್ರೆ ಇಷ್ಟು ಸಖತ್ತಾಗಿ ಕಲರ್ ಕಾಣಿಸ್ತಿದೆ, ಮತ್ತು ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದೆ. ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಈರುಳ್ಳಿ ರೈಸ್ ಅನ್ನೋದು ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಯಮ್ಮಿಯಾಗಿರುತ್ತೆ, ಮತ್ತು ತಿನ್ಬೇಕಾದ್ರೂ ಸಖತ್ತಾಗಿರುತ್ತೆ. ಎಷ್ಟು ಈರುಳ್ಳಿ ಫ್ರೈ ಆದರೆ ಅಷ್ಟು ಕ್ರಿಸ್ಪಿನೆಸ್ ಇರುತ್ತಲ್ವ. ಸೊ ಆ ಕ್ರಿಸ್ಪಿನೆಸ್ಗೋಸ್ಕರ ಅದನ್ನು ನಾವು ಈರುಳ್ಳಿನ ಚೆನ್ನಾಗಿ ಬ್ರೌನಿಷ್ ಕಲರ್ವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನಾವು ಬಿಸಿಯಾಗಿ ಮಾಡ್ಕೊಂಡಿರೋಂಥ ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನು ಹಾಕ್ತಾಯಿದ್ದೀನಿ, ಇಲ್ಲಿ ನಾನೊಂದು 1 ಕಪ್ಪಷ್ಟು ರೈಸನ್ನು ಹಾಕ್ತಾಯಿದ್ದೀನಿ. ಹಾಕಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ನಾವು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಯಮ್ಮಿ ಟೇಸ್ಟಿ ಆದಂತಹ ಈರುಳ್ಳಿ ರೈಸ್ ಅನ್ನೋದು ರೆಡಿಯಾಗೋಗುತ್ತೆ. ಸ್ಮೆಲ್ ನೋಡ್ತಿದ್ರೆ ಘಮ ಘಮ ಅಂತಿದೆ, ಯಾವಾಗ ತಿನ್ನೋಣ ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸತಿ ಇದನ್ನ ಮನೇಲಿ ಮಾಡ್ಕೊಡ್ತೀನಿ, ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮಾಡುವಂಥ ಪ್ರತಿಯೊಂದು ರೆಸಿಪಿನೂ ತುಂಬಾ ಈಸಿ ಮತ್ತು ತುಂಬಾ ಸಿಂಪಲ್ಲಾಗಿರುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಕೊಂಡು ಯಮ್ಮಿ ಅಂತ ಆಗಿರೋ ಅಂತ ನಮ್ಮ ಆನಿಯನ್ ರೈಸ್, ಈರುಳ್ಳಿ ರೈಸ್ ಅನ್ನೋದು ರೆಡಿಯಾಗೋಗುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮತ್ತು ಬೇಗ ಫಟಾಫಟ್ ಅಂತಲೂ ಮಾಡ್ಕೊಬೋದು. ಇವಾಗ ಗಾರ್ನಿಷಿಂಗ್ಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಅಂತಾನ ಹಾಕಿ ಬಿಸಿಯಾಗೆ ತಿಂದ್ರೇ ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ. ಮಕ್ಕಳು ಕೂಡ ಅಷ್ಟೇ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ. ಇದು ನಿಜವಾಗ್ಲೂ ನೀವು ತುಂಬಾ ಶಾಕ್ ಆಗ್ತೀರಿ, ಎಷ್ಟು ಟೇಸ್ಟಿಯಾಗಿದೆ. ಈ ರೀತಿ ಕೂಡ ಒಂದು ರೆಸಿಪಿ ಮಾಡ್ಬೋದಾ ಅಂತ. ಸೊ ನಮ್ಮ ಬ್ರೇಕ್ಫಾಸ್ಟಲ್ಲಿ ಯಾವಾಗಲೂ ಚಿತ್ರಾನ್ನ ಆಗಿರೋದು, ಪುಳಿಯೋಗರೆ, ಬಿಸಿಬೇಳೆಬಾತ್, ಪಲಾವ್, ಈ ರೀತಿ ವೆರೈಟಿ ಮಾಡ್ತಾ ಇರ್ತೀವಲ್ವ. ಸೊ ಇದು ಒಂದು ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ಮತ್ತು ಈಸಿಯಾಗಿರುತ್ತೆ, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು. ಯಾವಾಗಲೂ ಒಂದೇ ರೆಸಿಪೀಸ್ ಮಾಡಿಕೊಂಡು ರೆಗ್ಯುಲರ್ ರೆಸಿಪಿ ಅಲ್ಲದೆ ಒಂಥರ ಡಿಫ್ರೆಂಟಾಗಿ ಮಾಡಿ, ಮನೆಯಲ್ಲೇ ಮಾಡಿ, ಆಲ್ಮೋಸ್ಟ್ ಐಟಮ್ಸ್ ಮನೆಯಲ್ಲೇ ಮಾಡ್ಕೊಡ್ತೀವಿ ಅಂದರೆ ಹೆಲ್ತ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.